ಬಿಗ್ ಬಾಸ್ನ ನಮ್ಮ ಫೇವ್ರೆಟ್ ಜೋಡಿ ಗಿಲ್ಲಿ ಮತ್ತು ಕಾವ್ಯ. ಗಿಲ್ಲಿಗೆ ಬಗ್ಗೆ ಇರೋ ಅಭಿಪ್ರಾಯ, ಕಾವ್ಯಗೆ ಗಿಲ್ಲಿ ಬಗ್ಗೆ ಇರೋ ಅಭಿಪ್ರಾಯದ ಬಗ್ಗೆ ನಮಗೆ ಕುತೂಹಲ ಇರುತ್ತೆ. ಇಲ್ಲೊಂದು ಇಂಟರ್ವ್ಯೂನಲ್ಲಿ ಕಾವ್ಯ ಅವರು ಗಿಲ್ಲಿ ಅವರ ಬಗ್ಗೆ ಏನೋ ಹೇಳ್ತಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಬಿಗ್ ಬಾಸ್ನಿಂದ ಹೊರಬಂದ ನಂತರ ಅಲ್ಲಿ ಇದ್ದಂತಹ ಅಭ್ಯರ್ಥಿಗಳು ಗಿಲ್ಲಿಯ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನು ನೀಡ್ತಾ ಇದ್ರು. ಅದು ಗಿಲ್ಲಿಯ ವ್ಯಕ್ತಿತ್ವದ ಬಗ್ಗೆ ಆಗಿರ್ಬೋದು, ಗಿಲ್ಲಿಯ ಆಟದ ಸ್ಟ್ರಾಟಜಿ ಬಗ್ಗೆ ಆಗಿರ್ಬೋದು, ಒಬ್ಬೊಬ್ಬರು ವಿಚಿತ್ರವಾದಂತಹ ಹೇಳಿಕೆಗಳನ್ನು ನೀಡ್ತಾ ಇದ್ರು. ಆದರೆ ಬಿಗ್ ಬಾಸ್ ಕಂಪ್ಲೀಟ್ ನೋಡಿದಂತಹ ವೀಕ್ಷಕರು ಮಾತ್ರ ಗಿಲ್ಲಿಯ ಸ್ವಭಾವದ ಬಗ್ಗೆ ಅದ್ಭುತವಾದ ಮಾತುಗಳನ್ನೇ ಆಡ್ತಾ ಇದ್ರು. ಗಿಲ್ಲಿಯ ವ್ಯಕ್ತಿತ್ವ ಎಂಥದ್ದು ಅಂತ ಕನ್ನಡದ ಜನತೆಗೆ ಅದಾಗಲೇ ಪರಿಚಯವಾಗಿತ್ತು. ಅಂತೆಯೇ ಇಂಟರ್ವ್ಯೂಗಳಲ್ಲೂ ಕೂಡ ಗಿಲ್ಲಿಯ ಬಗ್ಗೆ ಕೆಲವೊಂದು ಕಾಂಟ್ರವರ್ಸಿಯಲ್ ಹೇಳಿಕೆಗಳನ್ನು ಕೂಡ ನೀಡ್ತಾ ಇದ್ರು. ಅದು ಸರ್ವೇ ಸಾಮಾನ್ಯ. ಅಲ್ಲಿ ಭಾಗವಹಿಸಿದ ಅಭ್ಯರ್ಥಿಗಳು ನೀಡಿದ ಹೇಳಿಕೆ ಏನೇ ಆಗಿರ್ಬೋದು. ಆದರೆ ನಮ್ಮ ಗಿಲ್ಲಿ ಮತ್ತು ಕಾವ್ಯ ಜೋಡಿ ಬಿಗ್ ಬಾಸ್ ಒಳಗೂ ಅದ್ಭುತವಾಗಿತ್ತು, ಹೊರ ಬಂದ ಮೇಲೂ ಕೂಡ ಅದ್ಭುತವಾಗಿದೆ. ಆದರೆ ಕಾವ್ಯ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ ಹೇಳಿಕೆ ಮಾತ್ರ ಗಿಲ್ಲಿಯ ಬಗ್ಗೆ ಸ್ಪಷ್ಟ ಕಲ್ಪನೆಯನ್ನ ನೀಡುವಂಥದ್ದಾಗಿತ್ತು. ಆ ಹೇಳಿಕೆ ಏನಪ್ಪಾ ಅಂದ್ರೆ, ಗಿಲ್ಲಿ ಬಿಗ್ ಬಾಸ್ ಗೆದ್ದಿರೋದಕ್ಕೆ ಡಿಸರ್ವ್ ಇದ್ದಾನೆ. ಒಳ್ಳೆಯ ಎಂಟರ್ಟೈನರ್, ಟ್ಯಾಲೆಂಟೆಡ್ ಪರ್ಸನ್. ಇಲ್ಲಿ ಬಡವರಿರಲಿ ಶ್ರೀಮಂತರಿರಲಿ ಟ್ಯಾಲೆಂಟ್ ಇದ್ದವರಿಗೆ ಮಾತ್ರ ಗೆಲುವು ಸಿಗುತ್ತೆ. ಗಿಲ್ಲಿಗೆ ಅದು ಎರಡೂ ಕೂಡ ಇದೆ. ಅವನಲ್ಲಿ ಪ್ರತಿಭೆ ಇರೋದಕ್ಕೆ ಜನ ಅವನ್ನ ಮೆಚ್ಕೊಂಡಿದ್ದಾರೆ. ಗಿಲ್ಲಿಯ ಗೆಲುವನ್ನು ನೋಡಿದಾಗ ಆ್ಯಸ್ ಎ ಫ್ರೆಂಡ್ ಆಗಿ ಅವರ ಗೆಲುವು ನನಗೆ ತುಂಬ ಖುಷಿ ಅನಿಸುತ್ತೆ. ಅವರ ಗೆಲುವು ಅಂತಿಂತ ಗೆಲುವಲ್ಲ, ಜನರು ಅವರನ್ನು ಸಂಭ್ರಮಿಸ್ತಾ ಇದ್ದಾರೆ. ಅದನ್ನು ನೋಡಿದಾಗ ನನಗೆ ಹೆಮ್ಮೆ ಅನಿಸುತ್ತೆ ಅಂತ ಕಾವ್ಯ ಅವರು ಹೇಳ್ತಾ ಇದ್ದಾರೆ ಬಂಧುಗಳೇ. ಇದು ಒಬ್ಬ ಒಳ್ಳೆಯ ಫ್ರೆಂಡ್ ಆಗಿ ಕಾವ್ಯ ಅವರು ಗಿಲ್ಲಿಗೆ ಹೇಳಿದಂತಹ ಮಾತುಗಳು ಇಂಟರ್ವ್ಯೂನಲ್ಲಿ. ನಿಮಗೇನನ್ನಿಸುತ್ತೆ ಬಂಧುಗಳೇ? ಹೌದು, ಗಿಲ್ಲಿ ಪ್ರತಿಭೆ ಇರುವಂತಹ ವ್ಯಕ್ತಿ, ಹಾಗೇನೆ ಟ್ಯಾಲೆಂಟ್ ಇರುವ ವ್ಯಕ್ತಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಗಿಲ್ಲಿಯ ಗೆಲುವಿಗೆ ಸಾಮಾನ್ಯವಾಗಿ ಅವನ ಪ್ರತಿಭೆ ಕಾರಣವಾಗ್ತಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ಬಂಧುಗಳೇ. ಈ ವಿಡಿಯೋನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಬಂಧುಗಳೇ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೆಚ್ಚಿನ ಗಿಲ್ಲಿ ಕುರಿತಾದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜೊತೆಗೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಹೆಚ್ಚಿನ ವಿಡಿಯೋನಿಗೆ ಮತ್ತೆ ಬರ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.